ಇದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂತ ರಣಸ್ಫೋಟಕ ಸುದ್ದಿ. ಜೈಲಿನಲ್ಲಿ ಈ ಪ್ರಜ್ವಲ್ ರೇವಣ್ಣ ಮಾಡಿದ್ದಾದ್ರೂ ಏನು ಗೊತ್ತಾ? ಅತ್ಯಾಚಾರ ಆರೋಪದಲ್ಲಿ ಈಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೂ ಕಿಂಚಿತ್ತೂ ಕಡಿಮೆನೇ ಆಗಿಲ್ವಾ ಈ ಪ್ರಜ್ವಲ್ ರೇವಣ್ಣನ ಶಾಕಿ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಬ್ಯಾರಕ್ ನಲ್ಲಿ ಮಜಾ ಮಾಡ್ತಿದ್ದಾರಾ ಹಾಗಿದ್ರೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ? ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಸುದ್ದಿ ಇದು. ಜೈಲಿನಲ್ಲಿ ಈ ವ್ಯಕ್ತಿ ಮಾಡಿದ್ದಾದ್ರೂ ಏನು? ಜೈಲಿನಲ್ಲೂ ಕಿಂಚಿತ್ತು ಕಡಿಮೆನೇ ಆಗಿಲ್ವಾ ಈ ಪ್ರಜ್ವಲ್ ರೇವಣ್ಣ ಶೋಕಿ? ಬ್ಯಾರಕ್ ನಲ್ಲಿ ಮಜಾ ಮಾಡ್ತಿದ್ದಾರಾ ಹಾಗಿದ್ರೆ ಅತ್ಯಾಚಾರ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಬಂದಿಖಾನೆಯಲ್ಲಿದ್ರು ಬಿಂದಾಸ್ ಬದುಕನ್ನ ಜೀವಿಸ್ತಾ ಇದ್ದಾರಾ ಇವರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಜ್ ನ್ಯೂಸ್ ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ ನೀವೀಗ ನೋಡ್ತೀರ. ಈಗ ಅತ್ಯಾಚಾರ ಆರೋಪದಲ್ಲಿ ಕಂಬಿ ಎಣಿಸ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಅಲ್ಲೂ ಎಲ್ಲರಂತೆ ಇಲ್ಲದೆ ಬಿಂದಾಸ್ ಬದುಕನ್ನ ಜೀವಿಸ್ತಾ ಇದ್ದಾನ ಈ ವ್ಯಕ್ತಿ ಅಂತ. ಬಂದಿಖಾನೆಯಲ್ಲಿದ್ರು ಪ್ರಜ್ವಲ್ ರೇವಣ್ಣ ಬಿಂದಾಸ್ ಬದುಕನ್ನ ಬದುಕ್ತಾ ಇದ್ದಾನ ಹಾಗಿದ್ರೆ ಇನ್ನು ಜೈಲಿನಲ್ಲಿ ರೀಲ್ಸ್ ನೋಡೋದ್ರಲ್ಲಿ ಪ್ರಜ್ವಲ್ ರೇವಣ್ಣ ಫುಲ್ ಬ್ಯುಸಿ ಆಗಿದ್ದಾನೆ ಅಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ಬೇರೆಲ್ಲ ಖೈದಿಗಳಿಗೂ ಇವರಿಗೂ ಇರುವಂತ ಡಿಫರೆನ್ಸ್ ಏನು. ರಾತ್ರಿ ಪೂರ್ತಿ ಚಾಟಿಂಗ್ ಮಾಡ್ತಾರಂತೆ, ಫೋನ್ ನಲ್ಲಿ ಗಂಟೆ ಗಟ್ಲೆ ಮಾತಾಡ್ತಾನಂತೆ ಪ್ರಜ್ವಲ್ ರೇವಣ್ಣ. ಜೈಲಿನಲ್ಲಿರೋ ಪ್ರಜ್ವಲ್ ರೇವಣ್ಣ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿದೆ. ಯಾರೂ ಇಲ್ಲದೆ ಇರುವಂತ ವೇಳೆ ಫೋನ್ ನಲ್ಲಿ ಪ್ರಜ್ವಲ್ ಖುಲ್ಲಾ ಮಾತನಾಡ್ತಾನೆ. ಜೈಲಿನಲ್ಲಿ ರೀಲ್ಸ್ ನೋಡೋದ್ರಲ್ಲಿ ಪ್ರಜ್ವಲ್ ರೇವಣ್ಣ ಫುಲ್ ಬ್ಯುಸಿ ಆಗಿರುವಂತದ್ದು. ರಾತ್ರಿ ಪೂರ್ತಿ ಚಾಟಿಂಗ್, ಫೋನ್ ನಲ್ಲಿ ಗಂಟಲೆ ಮಾತಾಡುವಂಥದ್ದು, ಸಿಕ್ಕಿ ಬಿದ್ದಿರುವಂಥದ್ದು ಪ್ರಜ್ವಲ್ ರೇವಣ್ಣ ವಿಚಾರ. ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇರುವಂಥದ್ದು ಜೈಲಿನಲ್ಲಿ. ಇನ್ನು ಯಾರು ಇಲ್ಲದೆ ಇರುವಂತ ವೇಳೆ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋದು, ಚಾಟಿಂಗ್ ಮಾಡೋದು, ರಾತ್ರಿ ಇಡೀ ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿರೋದು. ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವಂಥದ್ದು. ಆದ್ರೆ ಅಲ್ಲಿ ನಿಜಾಂಶ ಬಯಲಾಗ್ತಾ ಇದೆ. ಆ ವ್ಯಕ್ತಿ ಖೈದಿಯಾಗಿ ಅಲ್ಲಿ ಇದ್ದಾನ ಅಥವಾ ಅಲ್ಲಿ ಯಾವುದೋ ರೆಸಾರ್ಟ್ ಅಲ್ಲಿ ಇದ್ದಂತೆ, ಹೋಮ್ ಸ್ಟೇನಲ್ಲಿ ಇದ್ದಂತೆ ಎಂಜಾಯ್ ಮಾಡ್ತಾ ಇದ್ದಾನ ಅಂತ. ಫೋನ್ ಬಳಸ್ತಾ ಇರುವಂಥದ್ದು, ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋದು, ಚಾಟಿಂಗ್ ಮಾಡೋದು, ರೀಲ್ಸ್ ನೋಡೋದು. ಹೊರಗಡೆ ಇದ್ದಾಗ ಎಷ್ಟು ಎಂಜಾಯ್ ಮಾಡ್ತಿದ್ನೋ ಅದೇ ರೀತಿಯಾಗಿದ್ದಾನೆ. ಹಾಸಿಗೆ ದಿಂಬಿನ ಕೆಳಗೆ ಮೊಬೈಲ್ ಬಚ್ಚಿಟ್ಟಿದ್ದಂಥದ್ದು ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಫೋನ್ ಇದೆ ಅಂತ ಗೊತ್ತಿದ್ರು ಅಧಿಕಾರಿಗಳು ಸೈಲೆಂಟ್ ಆಗಿದ್ರ? ರಾಜಾರೋಷವಾಗಿ ಮೊಬೈಲ್ ಹಿಡ್ಕೊಂಡು ಮಾತನಾಡ್ತಾ ಇದ್ದ ಈ ಪ್ರಜ್ವಲ್ ರೇವಣ್ಣ ಸೇಫ್ಟಿಗಾಗಿ ತಲೆ ದಿಂಬಿನ ಕೆಳಗೆ ಮೊಬೈಲ್ ಇಟ್ಕೊಂಡಿದ್ದಂಥದ್ದು. ಹಾಗಿದ್ರೆ ಆಗಸ್ಟ್ 6ನೇ ತಾರೀಕು ರೇಡ್ ಮಾಡಿರ್ತಾರೆ ಹಿರಿಯ ಅಧಿಕಾರಿಗಳು. ಹಾಸಿಗೆ ದಿಂಬಿನ ಕೆಳಗೆ ಮೊಬೈಲ್ ಬಚ್ಚಿಟ್ಟಿದ್ದಂಥದ್ದು ಪತ್ತೆಯಾಗಿದೆ. ಪ್ರಜ್ವಲ್ ಬಳಿ ಫೋನ್ ಇದೆ ಅಂತ ಗೊತ್ತಿದ್ರು ಅಧಿಕಾರಿಗಳು ಗಪ್ಚುಪ್ಪಾಗಿರುವಂಥದ್ದು ಇಲ್ಲಿ ಸಾಕಷ್ಟು ಅನುಮಾನಗಳನ್ನ ಉಂಟು ಮಾಡ್ತಾ ಇದೆ. ರಾಜಾರೋಷವಾಗಿ ಮೊಬೈಲ್ ಇಟ್ಕೊಂಡು ಯಾರಿಗೂ ಗೊತ್ತಾಗಬಾರ್ದು ಅಂತ ಸೇಫ್ಟಿಗೆ ತಲೆ ದಿಂಬಿನ ಕೆಳಗೆ ಇಟ್ಕೊಂಡಿದ್ದಂಥದ್ದು ಹಿರಿಯ ಅಧಿಕಾರಿಗಳು ರೇಡ್ ಮಾಡಿದಾಗ ಗೊತ್ತಾಗಿದೆ. ಈಗ ಕೆಲವೊಂದಷ್ಟು ಜೈಲುಗಳಲ್ಲಿ ಈ ಖೈದಿಗಳು ಅಥವಾ ಆರೋಪಿಗಳು ಯಾರಿರ್ತಾರೆ ಅವರ ಬಳಿ ಯಾವುದೇ ರೀತಿ ಚಾರ್ಜಸ್ ಆಗಲಿ, ಇಯರ್ಫೋನ್ಸ್ ಆಗಲಿ, ಮೊಬೈಲ್ಸ್ ಆಗಲಿ ಇರಬಾರ್ದು ಅನ್ನುವಂಥದ್ದು ಅದು ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡರಲ್ಲಿ ಇದು ಬರುತ್ತೆ. ಆದರೆ ಪತ್ತೆ ಹಚ್ಚಿದಾಗ ಕೆಲವೊಂದಷ್ಟು ಕಾರಾಗೃಹಗಳಲ್ಲಿ ಇದೆಲ್ಲವನ್ನ ಬಳಕೆ ಮಾಡ್ತಾ ಇರುವಂಥದ್ದು ಪತ್ತೆಯಾಗ್ತಾ ಇತ್ತು. ಅದೇ ರೀತಿ ಈ ವಿಚಾರದಲ್ಲೂ ಆಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದಿದ್ದಂಥದ್ದು ಪತ್ತೆಯಾಗಿದೆ ಫೋನ್ ಅನ್ನ. ಪೊಲೀಸ್ ಅಧಿಕಾರಿಗಳಿಗೂ ಕುತ್ತು ತಂದಿರುವಂಥದ್ದು ಈಗ ಪ್ರಜ್ವಲ್ ರೇವಣ್ಣ. ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ರಾಗಿದ್ರೆ ಅಧಿಕಾರಿಗಳು ಸಸ್ಪೆಂಡ್ ಶಿಕ್ಷೆ ಆಗುತ್ತೆ ಅವ್ರಿಗೆ. ಕರ್ತವ್ಯ ಲೋಪ ಹಿನ್ನೆಲೆ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಸೂಪರಿಂಟೆಂಡೆಂಟ್ ಅನ್ನ ಸಸ್ಪೆಂಡ್ ಮಾಡಿರುವಂಥದ್ದು ಮೇಲಾಧಿಕಾರಿ ಆದೇಶವನ್ನ ಮಾಡಿದ್ದಾರೆ. ಜೈಲಿನ ಎಸ್ಪಿ ಅನ್ಸು ಕುಮಾರ್ಗೆ ನೋಟಿಸ್ ಅನ್ನ ಕೂಡ ಕಳಿಸಿದ್ದಾರೆ. ಕರ್ತವ್ಯ ಲೋಪದ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ಈ ಕಡೆ ಡಿಜಿಪಿ ಅಲೋಕ್ ಕುಮಾರ್ ಅವರು ನೋಟಿಸ್ ಕಳಿಸಿರುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೂ ಈ ಪ್ರಜ್ವಲ್ ರೇವಣ್ಣ ತಂದಿಟ್ಟಿರುವಂತ ಅತಂತ್ರ ಇದು.
ಕರ್ತವ್ಯದಲ್ಲಿ ನಿರ್ಲಕ್ಷ್ಯವನ್ನ ತೋರದಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ. ಕರ್ತವ್ಯ ಲೋಪ ಆಗಿದೆ, ಎಲ್ಲ ಗೊತ್ತಿದ್ರು ಸುಮ್ಮನಿದ್ರ ಅವರು, ಹಾಗಾಗಿ ಅವರನ್ನ ಸಸ್ಪೆಂಡ್ ಮಾಡಿ ಅಂತ ಆದೇಶವನ್ನ ನೀಡಿರುವಂತದ್ದು. ಜೈಲಿನ ಎಸ್ಪಿ ಅನ್ಸು ಕುಮಾರ್ ಅವರಿಗೆ ನೋಟಿಸ್ ಅನ್ನ ಕಳಿಸಿರುವಂತದ್ದು. ಸಸ್ಪೆಂಡ್ ಮಾಡಿ ಅವರನ್ನ, ಗೊತ್ತಿದ್ದು ಸುಮ್ಮನಿದ್ದಂಥವ್ರು, ಕರ್ತವ್ಯ ಲೋಪವನ್ನ ಎಸಗಿರುವಂತವ್ರು ಯಾರಿದ್ದಾರೆ ಅವರನ್ನ ಡಿಜಿಪಿ ಅಲೋಕ್ ಕುಮಾರ್ ಅವರು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಈಗ ಪ್ರಜ್ವಲ್ ರೇವಣ್ಣ ಸಿಕ್ಕಾಕೊಳ್ಳೋದಲ್ಲದೆ ಅಲ್ಲಿನ ಅಧಿಕಾರಿಗಳಿಗೆ, ಜೈಲ್ ಅಧಿಕಾರಿಗಳಿಗೆ ಕುತ್ತನ್ನ ತಂದಿಟ್ಟಿರುವಂತದ್ದು. ನಿಮ್ಗೆ ಮೊಬೈಲ್ ಕೊಟ್ಟಿದ್ಯಾರು? ಪ್ರಜ್ವಲ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಹಿರಿಯ ಅಧಿಕಾರಿಗಳಿಂದಲೇ ಫುಲ್ ಡ್ರಿಲ್ ಆಗ್ತಾ ಇದೆ. ಈಗ ಸತ್ಯ ಬಾಯ್ಬಿಡದೆ ಇದ್ರೆ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡ್ತೀವಿ ಅಂತ ವಾರ್ನಿಂಗ್ ಮಾಡಿದ್ದಾರೆ ಅಧಿಕಾರಿಗಳು. ಇವತ್ ಮಧ್ಯಾಹ್ನದೊಳಗೆ ತಿಳಿಸ್ಬೇಕು ಪ್ರಜ್ವಲ್ ರೇವಣ್ಣಗೆ. ಅವರು ತಾಕೀತ್ ಮಾಡಿದ್ದಾರೆ, ಯಾರು ನಿನಗೆ ಫೋನ್ ಕೊಟ್ಟಿದ್ದು ಅಂತ ಹೇಳ್ಬೇಕು. ಸದ್ಯ ಹೇಳದೆ ಇದ್ರೆ ಬೇರೆ ಕಡೆ ಶಿಫ್ಟ್ ಮಾಡಲಾಗುತ್ತೆ. ಈಗ ಅಧಿಕಾರಿಗಳು ಅಥವಾ ಯಾರು ಫೋನ್ ಕೊಟ್ಟಿದ್ರು, ಗೊತ್ತಿದ್ದು ಸುಮ್ಮನೆ ಇದ್ರು, ಅವರಿಗೀಗ ನೇರವಾಗಿ ಕುತ್ತನ್ನ ತಂದಿಟ್ಟಿರುವಂತದ್ದು. ಸತ್ಯ ಹೇಳದೆ ಇದ್ರೆ ಬೇರೆ ಕಡೆ ಶಿಫ್ಟ್ ಮಾಡಲಾಗುತ್ತೆ, ಅಲ್ಲಿ ಇನ್ನೂ ಕಣ್ಗಾವಲಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತೊಮ್ಮೆ ಶಿಕ್ಷೆ ಅಂದ್ರೆ ಈಗಾಗ್ಲೇ ಏನು ಆರಾಮಾಗಿ ಫೋನಲ್ಲಿ ಮಾತಾಡ್ಬೋದು, ಚಾಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ರೂಲ್ಸ್ ಗಳಿಗಾಗಿದ್ರೆ ಡೋಂಟ್ ಕೇರ್ ಅಂತಿದಾರಾ? ಅಸಲಿಗೆ ಪ್ರಜ್ವಲ್ ರೇವಣ್ಣ ಕೈಗೆ ಆಂಡ್ರಾಯ್ಡ್ ಮೊಬೈಲ್ ಬಂದಿದ್ದಾದ್ರೂ ಹೇಗೆ? ಮೊಬೈಲ್ ತಲುಪಿಸಿದ್ರ ಹಿಂದೆ ದೊಡ್ಡ ಅಧಿಕಾರಿಗಳ ಕೈವಾಡ ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆ. ಈ ದರ್ಶನ್ ವಿಚಾರದಲ್ಲಿ ಕೋರ್ಟ್ ತಪರಾಕಿ ಹಾಕಿದ್ರು, ಬುದ್ಧಿ ಕಲಿತ ಇಲ್ವಾ ಆಗಿದ್ರೆ ಆಫೀಸರ್ಸ್ಗಳು? ಹೈ ಪ್ರೊಫೈಲ್ ಕೈದಿಗಳಿಗೆ ರಾಜಾತಿಥ್ಯ ಕಲ್ಚರ್ ಇನ್ನೂ ನಿಂತಿಲ್ವಾ ಹಾಗಿದ್ರೆ ಅಂತ ಪ್ರಶ್ನೆ ಮೂಡುತ್ತೆ. ಅಧಿಕಾರಿಗಳ ಚಾಮೀಲಿನಿಂದಲೇ ಕೈದಿಗಳಿಗೆ ಫುಲ್ ಸಪೋರ್ಟ್ ಏನಾದ್ರೂ ಸಿಗ್ತಾ ಇದೆಯಾ? ಈಗ ಒಂದು ಪ್ರಶ್ನೆ, ಈ ಪರಪ್ಪನ ಅಗ್ರಹಾರದಲ್ಲಿ ಇರುವಂತ ಈ ಹೈ ಪ್ರೊಫೈಲ್ಡ್ ಅಪರಾಧಿಗಳು ಯಾರಿದ್ದಾರೆ? ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇನ್ನು ಈ ವ್ಯಕ್ತಿ. ಈಗ ಸಾಕಷ್ಟು ಪ್ರಶ್ನೆ, ಅನುಮಾನ ಹುಟ್ಕೊಳ್ತಾ ಇರುವಂತದ್ದು. ದರ್ಶನ್ ಕೇಸ್ನಲ್ಲಿ ಇದೇ ರೀತಿಯಾಗಿ ಗೊತ್ತಾಗ್ತಾ ಇದ್ದಿದ್ದಕ್ಕೆ ಸಿಕ್ಕಾಕೊಂಡಿದ್ರು. ಇನ್ ಮುಂದೆ ಆದ್ರೂ ಬುದ್ಧಿ ಕಲಿತಾರೆ ಅಧಿಕಾರಿಗಳು ಅನ್ನೋ ಹಾಗಿತ್ತು. ಆದ್ರೆ ಇನ್ನು ಬುದ್ಧಿ ಕಲ್ತಿರೋ ಹಾಗೆ ಕಾಣಿಸ್ತಾ ಇಲ್ಲ. ಹೈ ಪ್ರೊಫೈಲ್ ಕೇಸಸ್ ಅನ್ನ, ಹೈ ಪ್ರೊಫೈಲ್ ಇರೋವಂತ ಖೈದಿಗಳನ್ನ ಇವರು ರಾಜಾತಿಥ್ಯದಿಂದ ಟ್ರೀಟ್ ಮಾಡ್ತಾ ಇದ್ದಾರಾ? ಹಾಗಿದ್ರೆ ಇನ್ನೂ ಮುಂದುವರೆದಿದ್ಯಾ ಅದು ಅಂತ ಮತ್ತಷ್ಟು ಅನುಮಾನ ಹುಟ್ಕೊಳ್ತಾ ಇದೆ. ಹಾಗಿದ್ರೆ ತಪ್ಪು ಮಾಡಿರುವಂತವ್ರಿಗೂ, ಬೇರೆ ತಪ್ಪು ಮಾಡಿರುವಂತವ್ರಿಗೂ ಈ ಹೈ ಪ್ರೊಫೈಲ್ಡ್ ವ್ಯಕ್ತಿತ್ವಗಳೇನಿದೆ ಇವ್ರು ಮಾಡಿರುವಂತದ್ದು ಹಂಗಿದ್ರೆ ತಪ್ಪಲ್ಲ. ಇವರು ಅಲ್ಲಿ ಹಂಗಿದ್ರೆ ಅವರು ಎಂಜಾಯ್ ಮಾಡಕ್ ಜೈಲ್ನಲ್ಲಿ ಕೂತಿದಾರ ಅವರು? ಯಾಕೆ ಈ ರೀತಿಯಾಗಿ ಎಲ್ಲಿಗೆ ಹೋಗ್ತಾ ಇದೆ ಕಾನೂನು ವ್ಯವಸ್ಥೆಯನ್ನ ನಂಬುವಂಥದ್ದು? ಯಾವಾಗ ಹಾಗಿದ್ರೆ ನಂಬಿಕೆನ ಯಾಕೆ ಕಳ್ಕೋತಾ ಇದೆ ಪೊಲೀಸ್ ಅಧಿಕಾರಿಗಳು ಅಂತ ಅಂದ ತಕ್ಷಣ ಭಯ ಪಡ್ಬೇಕು, ನಂಬಿಕೆ ಇಡಬೇಕು, ತಪ್ಪು ಮಾಡಿದವ್ರಿಗೆ ಅಲ್ಲಿ ಸರಿಯಾಗಿ ಶಿಕ್ಷೆ ಆಗುತ್ತೆ ಅಂತ. ಆದ್ರೆ ಈ ರೀತಿಯಾಗಿ ಆಗ್ತಾ ಇದ್ರೆ ಅನುಮಾನಗಳೇ ಹುಟ್ಕೊಳ್ಳುತ್ತೆ, ಇನ್ನೂ ಭಯ ಹೆಚ್ಚಾಗುತ್ತೆ, ನ್ಯಾಯ ಸಿಗೋದಿಲ್ಲ ಅಂತ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ನೀಡ್ತಾ ಹೋಗ್ತಾರೆ. ಎಸ್ ಶಿವು, ಈಗ ಇದೇ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಅಧಿಕಾರಿಗಳು ಏನಿದ್ದಾರೆ, ಏನ್ ಮಾಡ್ತಿದ್ದಾರೆ ಅವರು? ಹಾಗಿದ್ರೆ ಹೈ ಪ್ರೊಫೈಲ್ ಕೇಸಸ್ ಅನ್ನ ಇವರು ರಾಜಾತಿಥ್ಯದಿಂದ ಟ್ರೀಟ್ ಮಾಡೋದು, ಇನ್ನು ಬೇರೆ ಕೈದಿಗಳನ್ನ ಅವ್ರನ್ನ ಕಾಲ್ ಕಸಕ್ಕಿಂತ ಕೆಟ್ಟದಾಗಿ ಟ್ರೀಟ್ ಮಾಡೋದು, ಈ ರೀತಿಯಾಗಿ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ರೆ ನ್ಯಾಯ ಸಿಗ್ತಾ ಇಲ್ವಾ ನಿಜವಾಗ್ಲೂ ಅಂತ? ಖಂಡಿತವಾಗ್ಲೂ ಗಾಯತ್ರಿ, ಈ ವಿಚಾರನ ನಾವು ಕಳೆದ ಹಲವು ಬಾರಿ ಈ ಒಂದು ಅನುಮಾನಗಳನ್ನ ಎತ್ತನೆ ಇದ್ದಿ. ಇದು ಹೈ ಪ್ರೊಫೈಲ್ ಸೆಲ್ಗಳೇನಿದಾವೆ, ಆ ಹೈ ಪ್ರೊಫೈಲ್ ಸೆಲ್ಗಳಲ್ಲಿ ನಿನ್ನೆ ನಡೆದಂತಹ ಒಂದು ಸಿಸಿಬಿಯ ದಾಳಿಯ ತಪಾಸಣೆಯಲ್ಲಿ ಒಂದು ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಈಗಾಗ್ಲೇನೆ ಅವರು ಗಂಟುಗಟ್ಲೆ ಮಾತಾಡಿರುವಂತದ್ದು, ಚಾಟಿಂಗ್ ಮಾಡಿರುವಂತದ್ದು, ಯೂಟ್ಯೂಬ್ ನೋಡಿರುವಂತ ಡಾಟಾ ಪ್ರತಿಯೊಂದು ಕೂಡ ಆ ಒಂದು ಮೊಬೈಲ್ ನಲ್ಲಿ ಈಗ ಸಿಗ್ತಾ ಇದೆ. ಅಂದ್ರೆ ಈ ಒಂದು ಬ್ಯಾರಕ್ ಏನಿದೆ, ಪ್ರಜ್ವಲ್ ರೇವಣ್ಣ ಜೀವಿತಾವಧಿವರೆಗೂ ಕೂಡ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಅಪರಾಧಿ ಈತ. ಈ ಅಪರಾಧಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಕಾರಣ ಆಗುತ್ತೆ. ನೀವು ಎಷ್ಟೇ ಪೊಲೀಸರು ನಾವು ಸ್ಟ್ರಿಕ್ಟ್ ಆಗಿದ್ದೀವಿ, ನಾವು ಎಲ್ಲವನ್ನೂ ಕೂಡ ಪಾಲನೆ ಮಾಡ್ತಾ ಇದ್ದೀವಿ, ಎಲ್ಲರೂ ಒಂದೇ, ಇಲ್ಲಿನ ಕೈದಿಗಳೆಲ್ಲರೂ ಒಂದೇ, ಇಲ್ಲಿನ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆಗ್ಲಿ ಅಥವಾ ಅಪರಾಧಿಗಳಾಗ್ಲಿ ಎಲ್ಲರೂ ಕೂಡ ನಮಗೆ ಒಂದೇ, ನಾವು ಜೈಲ್ ಮ್ಯಾನ್ಯುಯಲ್ ಪ್ರಕಾರವೇ ಎಲ್ಲವನ್ನೂ ಕೂಡ ನಡೆಸ್ಕೊಳ್ತೀವಿ ಅನ್ನುವಂಥದ್ದು ಏನ್ ಹೇಳ್ತಾರೆ.
ಅದು ಎಲ್ಲವೂ ಕೂಡ ಈಗ ಉಲ್ಟಾ ಆಗ್ತಾ ಇದೆ. ಪದೇ ಪದೇ ಸಾಬೀತಾಗ್ತಾ ಇರತಕ್ಕಂಥದ್ದು ಪರಪ್ನಗರ ಜೈಲಿನಲ್ಲಿ ರಾಜಾತಿಥ್ಯತೆಗಳು ಸಿಗ್ತಾ ಇದಾವೆ, ಐಷಾರಾಮಿ ಜೀವನ ಸಿಗುತ್ತೆ. ಯಾರೆಲ್ಲ ಹೈ ಪ್ರೊಫೈಲ್ ಪ್ರಿಸನರ್ಸ್ ಇದಾರೋ ಅವರಿಗೆ ರಾಜಾತಿಥ್ಯ ಸಿಗುತ್ತೆ, ಹಣ ಇರೋರು ಅಲ್ಲಿ ರಾಜರಾಗಿರ್ತಾರೆ ಅನ್ನುವಂಥದ್ದಕ್ಕೆ ಈ ಒಂದು ಪ್ರಕರಣ ಕೂಡ ಮತ್ತೆ ಈಗ ಜಾಯಿನ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಗೊತ್ತಿದೆ ಪ್ರತಿಯೊಬ್ಬರಿಗೂ ಅವರು ಯಾವ ಪ್ರೊಫೈಲ್ ಇರ್ತಕ್ಕಂಥವ್ರು, ಮಾಜಿ MP, ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ CM ನ ಅಣ್ಣನ ಮಗ, ಈ ರೀತಿಯಾಗಿ ಏನ್ ಪ್ರೊಫೈಲ್ ಇದೆ ಆ ಪ್ರೊಫೈಲ್ ತಕ್ಕಂತೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಿನ್ನೆ ನಡೆದಂತ CCBಯ ದಾಳಿಯಲ್ಲಿ ಈ ಒಂದು ಮೊಬೈಲ್ ಸಿಕ್ಕಿದೆ. ಈಗ ಜೈಲ್ DIG ಅಲೋಕ್ ಕುಮಾರ್ ಅವರು ಕೂಡ ಒಬ್ಬರನ್ನ DIGಯ ರೆಕಮೆಂಡ್ ಅವರ ವರದಿಯ ಮೇರೆಗೆ ಈರಣ್ಣ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅವರನ್ನ ಸಸ್ಪೆಂಡ್ ಮಾಡಿದ್ರೆ ಅಲ್ಲಿನ ಸೂಪರಿಂಟೆಂಡೆಂಟ್ಗೆ ಏನು ನೋಟಿಸ್ ಅನ್ನ ನೀಡಿದ್ದಾರೆ. ಈ ಒಂದು ಲೋಪದೋಷದ ಕರ್ತವ್ಯ ಲೋಪದ ಬಗ್ಗೆ ನೀವು ಇಮಿಡಿಯೇಟ್ ಆಗಿ ಕಾರಣವನ್ನ ತಿಳಿಸಬೇಕು ಅನ್ನುವಂಥದ್ದನ್ನ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸೊ 6ನೇ ತಾರೀಕಿಗೆ ಈ ಜೈಲುಗಳಲ್ಲಿ ತಪಾಸಣೆ ನಡೆಯುತ್ತೆ ಗಾಯತ್ರಿ. 6ನೇ ತಾರೀಕಿಗೆ ತಪಾಸಣೆ ನಡೆಯುವಂತ ವೇಳೆಯಲ್ಲಿ ಯಾವುದೇ ರೀತಿಯ ಪರಿಕರಗಳು, ಯಾವುದೇ ಮೊಬೈಲು ಸಿಗೋದಿಲ್ಲ. 6ನೇ ತಾರೀಕು ನಂತರದಲ್ಲಿ ಈಗ ದಿಢೀರ್ ಅಂತ ಸರ್ಪ್ರೈಸ್ ಒಂದು ದಾಳಿಯನ್ನು ನಡೆಸಿದಾಗ ಈಗ ಮೊಬೈಲ್ ಸಿಗುತ್ತೆ. ಅದು ದಿಂಬಿನ ಕೆಳಗಡೆ ಇಟ್ಕೊಳ್ತಿರ್ತಕ್ಕಂಥ ಆಂಡ್ರಾಯ್ಡ್ ಮೊಬೈಲ್ ಸಿಗುತ್ತೆ. ಪ್ರಜ್ವಲ್ ರೇವಣ್ಣ ಸುಮಾರು 6 ಗಂಟೆಗಳ ಕಾಲ ಹೈ ಪ್ರೊಫೈಲ್ ಬ್ಯಾರಕ್ಗಳನ್ನ ಸರ್ಚ್ ಮಾಡಿದ್ದಾರೆ. 6 ಸರ್ಚಿಂಗ್ ಅಲ್ಲಿ ಈ ಯಾವುದೇ ರೀತಿಯ ಒಂದು ವಸ್ತುಗಳು ಪತ್ತೆ ಆಗಿಲ್ಲ ಅನ್ನುವಂಥದ್ದನ್ನ ಜೈಲ್ DIG ಈಗ ಮಾಧ್ಯಮಗಳ ಪ್ರಕಟಣೆಗೆ ಬಿಡುಗಡೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪರಪ್ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ SP ಗೆ ನೋಟಿಸ್ ಕೊಟ್ಟಿರುವಂತದ್ದು, ಒಬ್ಬರನ್ನ ಸಸ್ಪೆಂಡ್ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಎದ್ದೇಳುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ಅವರು ಜೈಲಿನಲ್ಲಿ ಯಾವ ರೀತಿಯ ಜೀವನವನ್ನ ಸಾಗಿಸ್ತಿದ್ರು ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಈ ಒಂದು ಪ್ರಕರಣದಿಂದ ಗೊತ್ತಾಗುವಂತದ್ದು. ಅಂದ್ರೆ ಇಲ್ಲಿ ಇಟ್ಕೊಂಡೇನೆ ಎಲ್ಲವೂ ಕೂಡ ಮೇಂಟೈನ್ ಮಾಡ್ತಿದ್ರ, ಎಲ್ಲರ ಜೊತೆಗೆ ಮಾತಾಡ್ತಾ ಇದ್ರ, ಪ್ರತಿಯೊಬ್ಬರ ಜೊತೆಗೆ ಮಾತನಾಡುವಂತದ್ದು, ರೀಲ್ಸ್ ನೋಡುವಂತದ್ದು, ಮತ್ತೆ ಎಲ್ಲಾ ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳುವಂತದ್ದು ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ರ. ಇದು ಬಹಳ ದೊಡ್ಡ ಮಟ್ಟದ ಒಂದು ಹೈ ಪ್ರೊಫೈಲ್ ನ ಒಂದು ಪ್ರಕರಣ ಆಗುತ್ತೆ. ಸೊ ಹಾಗಾಗಿ ಈ ಹಿಂದೆ ನಾವು ಗಮನಿಸಬಹುದು, ದರ್ಶನ್ ಅವರ ಪ್ರಕರಣದಲ್ಲಿ ಲಾನ್ ನಲ್ಲಿ ಕೂತ್ಕೊಂಡು ಕಾಫಿ ಕುಡಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳಿದೆ, ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಪ್ರಿಸನರ್ಗೆ ಮ್ಯಾನ್ಯುಯಲ್ ನ ಬಿಟ್ಟು ಬೇರೆ ಯಾವುದೇ ರೀತಿಯ ರಾಜಾತಿಥ್ಯಗಳು ಸಿಗಬಾರದು ಅನ್ನುವಂಥದ್ದನ್ನ ಈಗಾಗ್ಲೇನೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ. ಆ ಒಂದು ಪ್ರಕರಣವನ್ನು ನೋಡೋದಾದ್ರೆ ಈಗ ಪ್ರಜ್ವಲ್ ರೇವಣ್ಣ ಬಳಿ ಆಂಡ್ರಾಯ್ಡ್ ಫೋನ್ ಸಿಕ್ಕಿದೆ ಅಂತ ಹೇಳಿದ್ರೆ, ಮತ್ತೆ ಅಲ್ಲಿನ ಜೈಲಿನ ಲೋಪದೋಷಗಳು ಇನ್ನೂ ಎಷ್ಟಿದಾವೆ, ಇನ್ನೂ ಏನೆಲ್ಲ ಬಿಲಗಳು ಇದಾವೆ, ಇನ್ನೇನ ಯಾವ ರೀತಿಯಲ್ಲಿ ಅಧಿಕಾರಿಗಳು ಅವರಿಗೆ ಸಹಕಾರವನ್ನ ಮಾಡ್ತಿದ್ದಾರೆ ಹೈ ಪ್ರೊಫೈಲ್ ಪ್ರಿಸನರ್ಗಳಿಗೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಗಾಯತ್ರಿ. ಸಾಗ್ ನೋಡ್ತಾ ಹೋದಾಗ ಶಿವು, ಎಲ್ಲಿಗೆ ಹೋಗ್ತಾ ಇದೆ ನ್ಯಾಯ ವ್ಯವಸ್ಥೆ, ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಹಾಗಿದ್ರೆ ತಪ್ಪು ಮಾಡಿದಂಥವ್ರನ್ನ ಟ್ರೀಟ್ ಮಾಡುವಂತ ರೀತಿ ಇದಾಗ್ತಾ ಹೋದಾಗ ನ್ಯಾಯ ವ್ಯವಸ್ಥೆ ಯಾಕೆ, ಕಾನೂನು ಯಾಕೆ ಅಂತ ಪ್ರಶ್ನೆ ಮೂಡುತ್ತೆ. ಇದಕ್ಕೊಂದು ಅಂತ್ಯ ಯಾವಾಗ? ಅಧಿಕಾರಿಗಳ ಮೇಲೆ ನಂಬಿಕೆ ಇಡುವಂತದ್ದೇ ಈಗ ಮರೆತು ಬಿಡ್ಬೇಕಾ ನಾವು ಅಂತ? ಅಲೋಕ್ ಕುಮಾರ್ ಅವರು ಜೈಲಿನ ಪೊಲೀಸ್ ಮಹಾನಿರ್ದೇಶಕರಾಗಿ ಬಂದ ನಂತರದಲ್ಲಿ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ರು, ಹಲವು ಸುಧಾರಣೆಗಳು ಕೂಡ ಆಗಿತ್ತು, ಹಲವು ಬಾರಿ ತಪಾಸಣೆಯನ್ನ ಮಾಡಿದ್ರು, ಹಲವು ನಿಯಮಗಳನ್ನ ಬಿಗಿಗೊಳಿಸಿದ್ರು. ಜೊತೆಗೆ ಇಲ್ಲಿವರೆಗೂ ಜೈಲಿನ ಪರಪ್ನಗರ ಜೈಲಿನ ನೋಡ್ಕೊಳ್ತಾ ಇದ್ದಂಥದ್ದು ಅಲ್ಲಿನ DIGಗಳು, ಅಂದ್ರೆ ಏನು ಬಂದಿಖಾನೆ ಇಲಾಖೆಗೆ ಸಂಬಂಧಪಟ್ಟಂತ ಸೂಪರಿಂಟೆಂಡೆಂಟ್ಗಳು, DIGಗಳು ಮಾತ್ರ ಇರ್ತಿದ್ರು. ಆದ್ರೆ ಈಗ IPS ಅಧಿಕಾರಿಗಳನ್ನು ಕೂಡ ಅಲ್ಲಿ ನೇಮಕ ಮಾಡಿದ್ರು, ಅಂಶುಕುಮಾರ್ ಅವರನ್ನು ಕೂಡ ಅಲ್ಲಿ ನೇಮಕ ಮಾಡಿದ್ರು. ಇಲ್ಲಿವರೆಗೂ ಕೂಡ ಸರಿಯಾಗಿ ಹೋಗ್ತಾ ಇತ್ತು. ಆದ್ರೆ ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದ್ಮೇಲೆ ಮತ್ತೆ ಅದೇ ಲೋಪಗಳು ನಡೀತಾ ಇದ್ದಾವೆ, ಮತ್ತೆ ಬೇರೆ ಬೇರೆ ಕಳ್ಳದಾರಿಗಳನ್ನ ಇಟ್ಕೊಂಡಿದ್ದಾರೆ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಸಹಕಾರವನ್ನ ತೆಗೆದುಕೊಳ್ತಿದ್ದಾರೆ, ಬೇರೆ ಬೇರೆ ಅವರನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆಯ ರೀತಿಯಲ್ಲಿ ಈ ಇಡೀ ಒಂದು ವ್ಯವಸ್ಥೆಯನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದ್ರೆ ನೀವು IPS ಅಧಿಕಾರಿಗಳನ್ನ ಹಾಕಿದ್ರು ಅಥವಾ ಬಂದಿಖಾನೆ ಇಲಾಖೆಯ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿದ್ರು ಕೂಡ ನೀವು ಯಾವುದೇ ರೀತಿಯ ವ್ಯವಸ್ಥೆಯನ್ನ ಪರಪ್ನಗರ ಜೈಲಿನಲ್ಲಿರುವಂತ ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಅಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು, ಜೈಲಿನ ನಡೆಸ್ತಾ ಇರ್ತಕ್ಕಂಥದ್ದು, ಅಲ್ಲಿನ ಏನು ಶಿಕ್ಷೆಗೊಳಗಾಗಿರ್ತಕ್ಕಂಥ
ಅಪರಾಧಿಗಳು. ಅದು ಕಟ್ಟಿಟ್ಟ ಬುತ್ತಿ. ಯಾಕೆಂತ ಹೇಳಿದ್ರೆ ಅವರು 16 ವರ್ಷಗಳಿಂದ ಶಿಕ್ಷೆಗೊಳಪಡಿಸಿ ಎಲ್ಲವೂ ಕೂಡ ಗೊತ್ತಿರ್ತದೆ, ಅವರಿಗೆ ಕೆಲವೊಂದು ಲೀನಿನೆಸ್ ಇರ್ತದೆ. ಹಾಗಾಗಿ ಇಡೀ ವ್ಯವಸ್ಥೆಯನ್ನು ಅವರೇ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಈ ಹಿಂದಿನ ವರದಿಗಳೇನೆಲ್ಲ ನಾವು ನೋಡ್ತೀವಿ ಅದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳು ಇಲ್ಲಿ ಬೇಕಾಗುತ್ತಾ. ನಾವು ನೋಡ್ಬೋದು ಅಲ್ಲಿ ಮೊಬೈಲ್ ಫೋನ್ ಈಗ ಬಳಸ್ತಿದ್ದಾರೆ ಅಂದ್ರೆ ಜಾಮರ್ ಅಲ್ಲಿ ಕೆಲಸ ಮಾಡ್ತಿಲ್ಲ. ಕೋಟಿ ರೂಪಾಯಿ ಕೊಟ್ಟು ಜಾಮರ್ಗಳನ್ನ ಅಳವಡಿಸಿದ್ದಾರೆ. ಅಲ್ಲಿ ಆ ಜಾಮರ್ಗಳು ಕೆಲಸ ಮಾಡ್ತಿಲ್ಲ ಅಂದ್ರೆ ಜೈಲಿನ ಒಳಗಡೆ ಜಾಮರ್ ಕೆಲಸ ಮಾಡ್ತಿಲ್ಲ, ಜೈಲಿನ ಹೊರಗಡೆ 1 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಜನ ತೊಂದರೆ ಅನುಭವಿಸ್ತಿದ್ದಾರೆ. ಅಂದ್ರೆ ಯಾವ ರೀತಿಯ ಜಾಮರ್ಗಳನ್ನ ಅಲ್ಲಿ ಅಳವಡಿಸಲಾಗ್ತಾ ಇದೆ. ಜೈಲಿನ ಒಳಗಡೆ ಬ್ಯಾರೆಕ್ ನಲ್ಲೇನೆ ನಿಮಗೆ ಟವರ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಮೊಬೈಲು ಬಳಸ್ತಾರೆ. ಅಲ್ಲಿಂದ ಬೇರೆ ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡುವಂತ, ಹೊರ ಜಗತ್ತಿನ ಜೊತೆಗೆ ಸಂಪರ್ಕ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದು ನಿಜಕ್ಕೂ ಕೂಡ ಪೊಲೀಸರ ಮತ್ತೆ ಬಂದಿಖಾನೆ ಇಲಾಖೆಯ ಒಳಗಡೆ ಇರ್ತಕ್ಕಂಥ ಲೋಪಗಳನ್ನ ಮತ್ತೆ ಎತ್ತಿ ತೋರಿಸ್ತಾ ಇದೆ. ನೀವು ಹೇಳ್ದಂಗೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯ ಒಂದು ನ್ಯಾಯ ಇಲ್ಲ, ಅವಕಾಶಗಳಿಲ್ಲ. ಜೈಲ್ ಮ್ಯಾನ್ಯುಯಲ್ ಎಲ್ಲರಿಗೂ ಕೂಡ ಅನ್ವಯಿಸಲ್ಲ. ದುಡ್ಡು ಇಲ್ಲದೆ ಇರ್ತಕ್ಕಂಥವ್ರಿಗೆ ಜೈಲ್ ಮ್ಯಾನ್ಯುಯಲ್ ಅನ್ವಯಿಸುತ್ತೆ, ದುಡ್ಡಿರುವಂತವ್ರಿಗೆ ಅಲ್ಲಿ ಜೈಲ್ ಮ್ಯಾನ್ಯುಯಲ್ ಅನ್ವಯಿಸಲ್ಲ ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಾ ಇದೆ. ಗಾಯತ್ರಿ, ಸಾಗ್ ನೋಡ್ತಾ ಹೋದಾಗ ಇದೆಲ್ಲದಕ್ಕೂ ಅಂದ್ರೆ ಇವರು ಹೈ ಪ್ರೊಫೈಲ್ಡ್ ಅಂದ್ರೆ ಕೇಸಸ್ ಯಾರು ಇರುತ್ತೆ ಅವ್ರನ್ನ ಸಪರೇಟ್ ಆಗಿ ಇಡುವಂಥದ್ದು, ಇದೆಲ್ಲವನ್ನ ಬಿಟ್ಬಿಟ್ಟು ಎಲ್ಲಾ ಖೈದಿಗಳಂತೆ ಇವ್ರನ್ನು ಟ್ರೀಟ್ ಮಾಡಕ್ ಆರಂಭ ಮಾಡ್ಬೇಕಾ ಅಂತ. ಅಂದ್ರೆ ಎಲ್ಲರೂ ಎಲ್ಲಿರ್ತಾರೋ ಇವ್ರನ್ನು ಅಲ್ಲೇ ಬಿಸಾಕುವಂಥದ್ದು, ಈ ರೀತಿಯಾಗಿ ಏನಾದ್ರು ಈ ಆರೋಪಿ ಅಂದ್ರೆ ಆರೋಪಿ ಅಷ್ಟೇ, ಅವನು ಹೈ ಪ್ರೊಫೈಲ್ಡ್ ಆರೋ ಆಗಿರ್ಲಿ ಅಥವಾ ಯಾರೇ ಕೆಳಗಿಂದ ಬಂದಿರೋನೇ ಆಗಿರ್ಲಿ, ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡಿದಾಗ್ಲಾದ್ರೂ ಇವ್ರು ಬುದ್ಧಿ ಕಲಿತಾರ ಅಂತ. ಖಂಡಿತವಾಗ್ಲೂ ಈ ಒಂದು ಪ್ರಶ್ನೆ ಪದೇ ನಾವು ಸಮಾಜದಲ್ಲಿ ಕೇಳುವಂಥದ್ದು, ಸಾರ್ವಜನಿಕರು ಕೇಳುವಂಥದ್ದು. ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಆದ್ರೆ ಈತ ತಪ್ಪು ಮಾಡಿರುವಂತದ್ದು ಅತ್ಯಾಚಾರ ಮತ್ತೆ ಅತ್ಯಾಚಾರದ ದೌರ್ಜನ್ಯ ಎಸಗಿರುವಂತ ಪ್ರಕರಣದಲ್ಲಿ ಜೀವಿತಾವಧಿವರೆಗೂ ಕೂಡ ಶಿಕ್ಷೆಗೊಳಗಾಗಿರ್ತಕ್ಕಂಥ ಒಬ್ಬ ಅಪರಾಧಿ, ಬೇರೆಯ ಒಂದು ಅಪರಾಧಿ ಇದೇ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆಗೊಳಗಾಗಿರ್ತಕ್ಕಂಥ ಅಪರಾಧಿಗಳನ್ನು ಯಾಕೆ ಬೇರೆ ಮಾಡ್ತಾರೆ ಅನ್ನುವಂಥದ್ದೇ ಇನ್ನೂ ಕೂಡ ಪ್ರಶ್ನೆ. ಒಂದೇ ಒಂದು ಅಂಶವನ್ನ ಅವರು ಹಾಕೊಳ್ತಾರೆ, ನಾವು ಹೈ ಪ್ರೊಫೈಲ್ ಇದೀವಿ, ಹಾಗಾಗಿ ಸೆಕ್ಯೂರಿಟಿ ಥ್ರೆಟ್ ಇರುತ್ತೆ, ಹಾಗಾಗಿ ನಮ್ಗೆ ಸಪರೇಟ್ ಆದಂತ ಸೆಲ್ ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಅದು ಕೂಡ ಒಂದು ಅಪರಾಧಿ, ಅವನು ಹೈ ಪ್ರೊಫೈಲ್ ಆಗಿರ್ಲಿ ಲೋ ಪ್ರೊಫೈಲ್ ಆಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ಒಂದು ಸರಿ ತಪ್ಪಿಗೆ ಶಿಕ್ಷೆಗೆ ಗುರಿ ಆಗಿದ್ದಾನೆ ಅಂತಂದ್ರೆ ಅವನ ಅಪರಾಧಿ ಆಗ್ತಾನೆ. ಅಪರಾಧಿಯನ್ನ ಎಲ್ಲರನ್ನ ನೋಡದಂತೆ ನೋಡ್ಬೇಕಾಗುತ್ತೆ. ನಾವು ನೋಡ್ಬಹುದು ಪರಪ್ನಗರ ಜೈಲಿನಲ್ಲಿ ಇದೇ ರೀತಿಯಲ್ಲಿ ಪ್ರತಿಯೊಬ್ಬ ಶಿಕ್ಷೆಗೊಳಗಾದಂತಹ ಒಂದು ಕೈದಿಗಳಿಗೆ, ಅಪರಾಧ ಹೊಂದಿರೋ ಅಪರಾಧಿಗಳಿಗೆ ಪ್ರತ್ಯೇಕವಾದಂತ ಸೆಲ್ಗಳನ್ನ ಕೊಡೋದಿಲ್ಲ. ಅಲ್ಲಿ 3 ಜನ 4 ಜನ ಒಟ್ಟೊಟ್ಟಿಗೆ ಆ ರೀತಿ ಇಡ್ತಾರೆ. ಆದ್ರೆ ಈ ರೀತಿಯ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಮಾತ್ರ ಯಾಕೆ ಇಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಒಂದು ಟೆರರಿಸ್ಟ್ಗಳನ್ನ ಈ ರೀತಿಯಲ್ಲಿ ಸೆಕ್ಯೂರಿಟಿ ಥ್ರೆಟ್ ಮತ್ತೆ ಅವರನ್ನ ಪ್ರತ್ಯೇಕವಾಗಿ ಇರಿಸುವಂತ ಕೆಲಸವನ್ನ ಮಾಡೋದು ಬಿಟ್ರೆ, ಈ ರೀತಿಯ ರಾಜಕಾರಣಿಗಳನ್ನ ಅಥವಾ ಹಣವಂತರನ್ನ, ಇನ್ನು ದೊಡ್ಡ ಹೈ ಪ್ರೊಫೈಲ್ ಕೇಸ್ಗಳನ್ನ ಅದ್ ಯಾಕೆ ಅಪರಾಧಿ ಅಂತ ಸಾಬೀತಾದ್ರೂ ಕೂಡ ಪ್ರತ್ಯೇಕವಾಗಿ ಇಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಜನಸಾಮಾನ್ಯರು ಅದೇ ಪ್ರಶ್ನೆಯನ್ನು ಕೇಳ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾದ್ರೂ ಬಂದಿಖಾನೆ ಇಲಾಖೆ ಸ್ಟೆಪ್ಸ್ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಲ್ಲಿ ಈ ಒಂದು ಅಭಿಪ್ರಾಯ ಕಟ್ಟಿಟ್ಟ ಬುತ್ತಿ, ದುಡ್ಡಿರುವಂತವ್ರಿಗೆ ಜೈಲಾಗಿರೋಲ್ಲ, ಅದು ರೆಸಾರ್ಟ್ ಆಗಿರ್ತದೆ ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಾ ಇರ್ತದೆ. ಯಾರೆಲ್ಲ ದುಡ್ಡಿರೋದಿಲ್ವೋ ತಪ್ಪು ಮಾಡಿರ್ತಕ್ಕಂಥವ್ರು ಅಥವಾ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಲ್ಲಿ ನರಕವನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಈ ಪ್ರಕರಣಗಳಿಂದ ಮತ್ತೆ ಸಾಬೀತಾಗ್ತಿರ್ತಕ್ಕಂಥದ್ದು. ಗಾಯತ್ರಿ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗಾಗಿ.